30 ಸೆಪ್ಟೆಂಬರ್ 1990 ದಾವಣಗೆರೆ ಜಿಲ್ಲೆಯಿಂದ 15 ಕಿಲೋಮೀಟರ್ ದೂರ ಇರುವಂತಹ ಆನಗೋಡು ಗ್ರಾಮದಲ್ಲಿ ಒಂದು ಕಾರಿಗೂ ಹಾಗೆ ಲಾರಿಗೂ ಆಕ್ಸಿಡೆಂಟ್ ಆಗಿರುತ್ತೆ. ಈ ಆಕ್ಸಿಡೆಂಟ್ನಲ್ಲಿ ಇಬ್ಬರು ಸ್ಪಾಟ್ ಡೆತ್ ಆಗಿರ್ತಾರೆ. ಆ ಕಾರ್ನಲ್ಲಿದ್ದಂತಹ ಒಬ್ಬ ಹೆಂಗಸು ಮತ್ತು ಒಂದು ಮಗು ಹೊರಗಡೆ ಬಿದ್ದಿರ್ತಾರೆ. ಅವರಿಗೂ ಸಹ ಕೈ ಕಾಲಿಗೆ ಸ್ವಲ್ಪ ಹೊಡೆತ ಬಿದ್ದಿರುತ್ತೆ. ಆ ಆಕ್ಸಿಡೆಂಟ್ ಸೌಂಡಿಗೆ ಆ ಗ್ರಾಮದಲ್ಲಿದ್ದಂತಹ ಜನ ಎಲ್ಲ ಆ ಆಕ್ಸಿಡೆಂಟ್ ಆಗಿದ್ದಂತಹ ಜಾಗಕ್ಕೆ ಬಂದು ಸೇರಿರ್ತಾರೆ. ಆ ಸಮಯದಲ್ಲೇ ಆ ಹೆಂಗಸು ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಆ ಹೆಂಗಸು ಕೇವಲ ಕಿರ್ಚೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಹೆಸರನ್ನು ಕೂಡ ಹೇಳ್ತಾ ಇರ್ತಾಳೆ, ಶಂಕರ್ ಅಂತ. ಆ ಹೆಂಗಸು ಬೇರೆ ಯಾರು ಅಲ್ಲ, ಶಂಕರ್ ನಾಗ್ ಅವರ ಹೆಂಡತಿ ಅರುಂಧತಿ ಶಂಕರ್ ನಾಗ್. ಆ ಸ್ಪಾಟ್ ಡೆತ್ ಆದಂತಹ ಜಾಗದಲ್ಲಿ ಇದ್ದವರು ಶಂಕರ್ ನಾಗ್. 9 ನವೆಂಬರ್ 1954ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಸದಾನಂದ್ ನಾಗರಕಟ್ಟೆ ಮತ್ತು ತಾಯಿ ಆನಂದಿ. ನೋಡಿ, ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಶಂಕರ್ ನಾಗ್ ಅವರ ಹುಟ್ಟಿನ ಹೆಸರು ಶಂಕರ್ ಅಷ್ಟೇ. ಬಟ್ ಅವರ ತಂದೆಯ ಹೆಸರಿನ ಮುಂದೆ ಇದ್ದಂತಹ ನಾಗರಕಟ್ಟೆ ಅನ್ನೋಂಥ ಹೆಸರು ಇವರ ಹೆಸರಿನ ಮುಂದೆ ಬಂದಾಗ ಅದು ಶಂಕರ್ ನಾಗರಕಟ್ಟೆ ಅಂತ ಪೂರ್ತಿ ಹೆಸರು ಬರುತ್ತೆ. ಬಟ್ ಅವರು ಶಂಕರ್ ನಾಗರಕಟ್ಟೆ ಅನ್ನೋಂಥ ಹೆಸರನ್ನ ಶಂಕರ್ ನಾಗ್ ಅಂತ ಶಾರ್ಟ್ ಕಟ್ ಮಾಡ್ಕೊತಾರೆ. ಇವರದು ಒಂದು ಬ್ರಾಹ್ಮಣ ಕುಟುಂಬ. ಇವರಿಗೆ ಒಬ್ಬ ಅಣ್ಣ ಹಾಗೆ ಒಬ್ಬ ಅಕ್ಕ ಇರ್ತಾರೆ. ಇವರ ಅಕ್ಕನ ಹೆಸರು ಶ್ಯಾಮಲ, ಹಾಗೆ ಇವರ ಅಣ್ಣನ ಹೆಸರು ಅನಂತ್ ನಾಗ್. ಇವರ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಇವರಿಗೆ ಬ್ಯಾಂಕ್ನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಬಟ್ ಇವರಿಗೆ ಆ ಕೆಲಸಕ್ಕೆ ಹೋಗೋದಿಕ್ಕೆ ಇಷ್ಟ ಇರಲ್ಲ. ಯಾಕಂದ್ರೆ ಇವರಿಗೆ ಸಂಗೀತ, ತಬಲ, ಕೊಳಲು, ಹಾರ್ಮೋನಿಯಂ ಹೀಗೆ ತುಂಬಾ ವಾದ್ಯಗಳನ್ನು ನುಡಿಸುವಂತಹ ಹವ್ಯಾಸನ ಚಿಕ್ಕ ವಯಸ್ಸಿನಿಂದನೇ ಕಲ್ತ್ಕೊಂತ ಬಂದಿರ್ತಾರೆ. ಇದಕ್ಕೋಸ್ಕರ ತನಗೆ ಸಿಕ್ಕಿದಂತಹ ಕೆಲಸವನ್ನ ಬಿಟ್ಟು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದಂತಹ ಒಂದಾನೊಂದು ಕಾಲದಲ್ಲಿ ಅನ್ನುವಂತಹ ಸಿನಿಮಾದ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲನ್ನ ಇಡ್ತಾರೆ. ಅವರು ಆಕ್ಟ್ ಮಾಡಿದಂತಹ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ಈ ಮೂವಿಗೆನೆ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ಒಂದು ಅವಾರ್ಡ್ ಕೂಡ ಸಿಗುತ್ತೆ. ಹೀಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮುಂದುವರ್ಸ್ಕೊಂತ ಇವರು ಒಂದು ಮದುವೆನೂ ಕೂಡ ಆಗ್ತಾರೆ. ಇವರ ಹೆಂಡತಿ ಹೆಸರು ಅರುಂಧತಿ ಶಂಕರ್ ನಾಗ್. ಇವರಿಬ್ಬರಿಗೂ ಸಹ ಒಂದು ಮಗು ಹುಟ್ಟುತ್ತೆ, ಅದು ಹೆಣ್ಣು ಮಗು. ಆ ಮಗುವಿನ ಹೆಸರು ಕಾವ್ಯ. ಕೇವಲ ಇವರಷ್ಟೇ ಅಲ್ಲದೆ ಇವರ ಅಣ್ಣ ಅನಂತ್ ನಾಗ್ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರ್ತಾರೆ. ಅವರು ಕೂಡ ತುಂಬಾ ಒಳ್ಳೊಳ್ಳೆಯ ಚಿತ್ರಗಳನ್ನ ಮಾಡ್ತಾ ಇರ್ತಾರೆ. ಶಂಕರ್ ನಾಗ್ ಅವರು ಮತ್ತೆ ಅವರ ಅಣ್ಣ ಇಬ್ರು ಸೇರಿ ಕೆಲವೊಂದು ಮೂವಿಗಳನ್ನ ತೆಗಿತಾರೆ. ಮಿಂಚಿನ ಓಟ, ಜನ್ಮ ಜನ್ಮದ ಅನುಬಂಧ ಹಾಗೆ ಗೀತ. ಈ ಮೂವಿಗಳನ್ನ ಇಬ್ಬರೂ ಸಹ ಒಟ್ಟಿಗೆ ಸೇರಿ ತೆಗಿತಾರೆ. ಈ ಮೂವಿಗಳಿಗೆ ಒಂದು ಒಳ್ಳೆ ಪ್ರದರ್ಶನ ಅನ್ನೋ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಇಟ್ಟು ಕೂಡ ಕೊಡ್ತವೆ. ಇಂಡಸ್ಟ್ರಿಗೆ ಕಾಲಿಟ್ಟಂತಹ ಕೇವಲ 12 ವರ್ಷಗಳಲ್ಲೇ ಸುಮಾರು 92 ಮೂವಿಗಳನ್ನ ತೆಗಿತಾರೆ. ಈ 92 ಮೂವಿಗಳಲ್ಲಿ ಸುಮಾರು ಮೂವಿಗಳು ಪೊಲೀಸ್, ರಾಜಕೀಯದ ಬಗ್ಗೆನೇ ತೆಗೆದಿರ್ತಾರೆ. ಅದಕ್ಕೆ ರಾಜಕೀಯದವರಿಗೆ ಶಂಕರ್ ನಾಗ್ ಅಂದ್ರೆ ಇಷ್ಟ ಇಲ್ಲ ಅಂತ ಎಷ್ಟೋ ವಿಡಿಯೋಗಳಲ್ಲಿ ನಾವು ಈಗ ಆಲ್ರೆಡಿ ನೋಡಿದೀವಿ. ಇದಕ್ಕೋಸ್ಕರ ಇವರಿಗೂ ಹಾಗೆ ಶಂಕರ್ ನಾಗ್ ಅವರಿಗೂ ಕೂಡ ಹಾಗಲ್ಲ ಅನ್ನೋಂಥ ವಿಷಯನ ನಿಮಗೆ ಹಾಗೆ ನಮಗೆ ಈಗ ಆಲ್ರೆಡಿ ಗೊತ್ತಿರುವಂತ ವಿಚಾರ. ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಶಂಕರ್ ನಾಗ್ ಇವರಿಬ್ರು ಕೂಡ ಒಂದು ಮುತ್ತಿನ ಕತೆ ಎಂಬಂತಹ ಮೂವಿನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಶಂಕರ್ ನಾಗ್ ಅವರ ಪಂಕ್ಚುಯಾಲಿಟಿ ಮತ್ತೆ ಅವರ ಕೆಲಸ ರಾಜ್ಕುಮಾರ್ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಅವರಿಗೆ ಯಾವಾಗಲೂ ಕೂಡ ಪ್ರೀತಿಯಿಂದ ಸಿಕ್ತಾಗೆಲ್ಲ ಟೈಮ್ ಅಂದ್ರೆ ಶಂಕರ್ ನಾಗ್ ಅಂದ್ರೆ ಟೈಮ್ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನಿಜನೇ. ಯಾಕಂದ್ರೆ ಈಗ ನಾವು ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಇದೇ ವಿಷಯನೇ ಹೇಳ್ತಾರೆ. ಒಂದು ಚೂರು ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಅಂತ ಒಬ್ಬ ಒಳ್ಳೆ ಮನುಷ್ಯ. ಟೈಮ್ ಅಂದ್ರೆ ಶಂಕರ್ ನಾಗ್ ಅಂದ್ರೆ ಟೈಮ್, ಇದನ್ನೇ ಹೇಳ್ತಾ ಇರ್ತಾರೆ. ಬಟ್ ಈ ಮಾತು ಮೊಟ್ಟ ಮೊದಲಿಗೆ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಿಂದ. ಹೀಗೆ ತುಂಬಾ ಚೆನ್ನಾಗಿ ನಡೀತಾ ಇದ್ದಂತಹ ಶಂಕರ್ ನಾಗ್ ಅವರ ಜೀವನ ಎಂಡಿಂಗ್ ಸ್ಟೇಜಿಗೆ ಬರುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಗಿರೀಶ್ ಕಾರ್ನಾಡ್ ಅವರು ಮತ್ತೆ ಶಂಕರ್ ನಾಗ್ ಅವರು ಸೇರಿ ಒಂದು ಮೂವಿನ ಮಾಡ್ತಾ ಇರ್ತಾರೆ. ಆ ಮೂವಿಯ ಹೆಸರು ಜೋಕುಮಾರಸ್ವಾಮಿ. ಈ ಮೂವಿನ ಮಾಡೋದಕ್ಕೋಸ್ಕರ ಸೆಪ್ಟೆಂಬರ್ 30ಕ್ಕೆ ಮುಹೂರ್ತನ ಫಿಕ್ಸ್ ಮಾಡಿರ್ತಾರೆ. ಈ ಮೂವಿ ಮುಹೂರ್ತಕ್ಕೋಸ್ಕರ ಶಂಕರ್ ನಾಗ್ ಅವರು ತನ್ನ ಮನೆಯಿಂದ ಬೆಳಿಗ್ಗೆ 8 ಗಂಟೆಗೆ ಹೊರಟಿರ್ತಾರೆ. ಆದ್ರೆ ಅವರು ಅಲ್ಲಿಂದ ಹೊರಟಿದ ಮೇಲೆ ಮಧ್ಯದಲ್ಲಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾಡಿದ್ಮೇಲೆ ಆ ಕಾಲ್ನಲ್ಲಿ ಯಾವ ವ್ಯಕ್ತಿ ಮಾತಾಡೋದ್ರೂ ಗೊತ್ತಿಲ್ಲ. ಆ ವ್ಯಕ್ತಿ ಜೊತೆ ಮಾತಾಡಿ ಮತ್ತೆ ಅವರು ಆ ಕಾರ್ನ ರಿವರ್ಸ್ ತಗೊಂಡು ತಮ್ಮ ಸ್ಟುಡಿಯೋಗೆ ಹೋಗ್ತಾರೆ. ವಿಷಯ ಇಷ್ಟೇ, ಅವ್ರು ಆಲ್ರೆಡಿ ಒಂದು ಮೂವಿನಲ್ಲಿ ಆಕ್ಟ್ ಮಾಡಿರ್ತಾರೆ. ಆ ಮೂವಿಗೆ ವಾಯ್ಸ್ ಡಬ್ಬಿಂಗ್ ಕೊಡೋದಕ್ಕೆ ತುಂಬಾ ಅರ್ಜೆಂಟ್ ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಅವರು ಸ್ಟುಡಿಯೋಗೆ ಹೋಗಿ ಅಲ್ಲಿ ಅವರ ಮೂವಿಗೆ ಪೂರ್ತಿಯಾಗಿ ವಾಯ್ಸ್ ಡಬ್ಬಿಂಗ್ನ ಕೊಟ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ.
ಡಬ್ಬಿಂಗ್ ಕೊಡುವಂತಹ ಕೆಲಸ ಇನ್ನೂ ಲೇಟ್ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಜೋಕುಮಾರ ಸ್ವಾಮಿ ಚಿತ್ರದಲ್ಲಿ ನಟಿಸ್ತಿದ್ದಂತಹ ಇನ್ನೂ ಕೆಲವೊಂದಷ್ಟು ಕಲಾವಿದರನ್ನ ತಮ್ಮ ಡ್ರೈವರ್ ದಾಸ್ನ ಜೊತೆ ಗೂಡಿಸಿ ಅವರನ್ನ ಫಸ್ಟ್ ಕಳಿಸ್ತಾರೆ ಅಲ್ಲಿಂದ. ನಂತರ ಆ ಸ್ಟುಡಿಯೋಗೆ ಅನಂತ್ ನಾಗ್ ಅವರು ಕೂಡ ಬಂದಿರ್ತಾರೆ. ಶಂಕರ್ ನಾಗ್ ಅವರು ಅನಂತ್ ನಾಗ್ ಅವ್ರ ಜೊತೆ ಮಾತಾಡಿ ತನ್ನ ಡಬ್ಬಿಂಗ್ ಕೆಲಸನೆಲ್ಲ ಪೂರ್ತಿಯಾಗಿ ಮುಗಿಸಿ ತನ್ನ ಡ್ರೈವರ್ನ ಕರ್ಕೊಂಡು ತನ್ನ ಹೆಂಡತಿ ಅರುಂಧತಿ ನಾಗ್ ಅವ್ರನ್ನ ಕರ್ಕೊಂಡು ಹಾಗೆ ತನ್ನ ಮಗು ಕಾವ್ಯನ್ನು ಕರ್ಕೊಂಡು ಅಲ್ಲಿಂದ ಅವರು ಹೊರಡ್ತಾರೆ. ಅವರು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ. ನಾನೀಗ ಹೇಳಿದಂತಹ ಕಥೆನ ಸೈಡ್ ಎ ಅಂತ ಪರಿಗಣಿಸಿದ್ರೆ ಈಗ ನೆಕ್ಸ್ಟ್ ಬರೋದು ಸೈಡ್ ಬಿ ಅಂತ ಕನ್ಸಿಡರ್ ಮಾಡ್ರಿ. ದಾವಣಗೆರೆಯಿಂದ 15 ಕಿಲೋಮೀಟರ್ ದೂರ ಇರುವಂತಹ ಆನಗೋಡು ಹೈವೇನಲ್ಲಿ ಕಳೆದ 3 ದಿನದಿಂದ ಟ್ರಾನ್ಸ್ಫಾರ್ಮರ್ ತುಂಬಿದಂತಹ ಒಂದು ಲಾರಿ ಕೆಟ್ಟು ನಿಂತಿರುತ್ತೆ. ಆ 3 ದಿನದಲ್ಲೂ ರೋಡ್ ಸೈಡ್ ನಲ್ಲೇ ಇದ್ದಂತಹ ಆ ಲಾರಿ ಶಂಕರ್ ನಾಗ್ ಬರೋ ದಿನ ಮಾತ್ರ ಸ್ವಲ್ಪ ಸೈಡ್ಗೆ ಬಂದಿರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಸೈಡ್ ಅಂದ್ರೆ ಸ್ವಲ್ಪ ರೋಡನ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಯಾವುದೇ ಗಾಡಿ ತಿರ್ಗಾಡಿದ್ರು ಕೂಡ ಒಂದು ಸೈಡಲ್ಲಿ ಮಾತ್ರ ತಿರ್ಗಾಡ್ಬೇಕು, ಆ ರೀತಿ ಪರಿಸ್ಥಿತಿನ ಆ ಲಾರಿ ತಂದಿಟ್ಟಿರುತ್ತೆ ಅಲ್ಲಿ. ಶಂಕರ್ ನಾಗ್ ಅವರು ಮಧ್ಯಾಹ್ನನೇ ಬೆಂಗಳೂರಿನಿಂದ ಹೊರಟು ಈಗ ಆಲ್ರೆಡಿ ಆನಗೋಡ್ ಹತ್ರ ಇರ್ತಾರೆ. ಅವರು ಹೊರಟಿದ್ದು ಲೇಟ್ ಆಗಿದ್ರಿಂದ ಈಗ ಆಲ್ರೆಡಿ ರಾತ್ರಿ ಆಗಿರುತ್ತೆ. ಆ ಕತ್ಲಲ್ಲಿ ಅವರಿಗೆ ಅಲ್ಲಿ ನಿಂತಿದ್ದಂತಹ ಲಾರಿ ಕಾಣಿಸಲ್ಲ. ಸೊ ಇನ್ನೇನು ಆ ಲಾರಿಗೆ ಗುದ್ದಬೇಕು, ಇನ್ನೇನು ಹತ್ರ ಹೋಗಿದೆ ಅನ್ನೋಷ್ಟರಲ್ಲಿ ಆ ಲಾರಿ ಅವರಿಗೆ ಏಕ್ದಮ್ ಕಾಣಿಸಿ ಸೈಡ್ಗೆ ತಗೊಂತಾರೆ. ಇನ್ನೇನು ಸೈಡ್ಗೆ ತಗೊಂಡ್ವಿ, ಇನ್ನೇನು ಆ ಲಾರಿಯಿಂದ ನಮಗೆ ಏನು ಡೇಂಜರ್ ಇಲ್ಲ ಅನ್ನೋಂಥ ಸ್ಥಿತಿನಲ್ಲಿ ಇನ್ನೊಂದು ಲಾರಿ ಆಪೋಸಿಟ್ ಡೈರೆಕ್ಷನ್ ಇಂದ ಬಂದು ಅವರಿಗೆ ಏಕ್ದಮ್ ಗುದ್ದುತ್ತೆ. ಆ ಲಾರಿ ಆ ಕಾರಿಗೆ ಗುದ್ದಿದ ಫೋರ್ಸಿಗೆ ಆ ಕಾರಿ ಮುಂದೆ ಯಾವ ಪಾರ್ಟ್ಸ್ ಕೂಡ ಸರಿಯಾಗಿರ್ಲಿಲ್ಲ, ಆ ತರ ಪೂರ್ತಿ ನಜ್ಜುಗುಜ್ಜಾಗಿತ್ತು. ಈ ಆಕ್ಸಿಡೆಂಟ್ ನಲ್ಲಿ ಶಂಕರ್ ನಾಗ್ ಮತ್ತು ಅವರ ಡ್ರೈವರ್ ಇಬ್ರು ಕೂಡ ಸ್ಪಾಟ್ ಡೆತ್ ಆಗ್ತಾರೆ. ಬಟ್ ಅವರ ಹೆಂಡತಿ ಮತ್ತೆ ಮಗಳು ಇಬ್ರು ಕೂಡ ಹೊರಗಡೆ ಬಿದ್ದು ಬಚಾವಾಗಿರ್ತಾರೆ. ಅವರಿಗೂ ಸಹ ತನ್ನ ಕೈ ಕಾಲಿಗೆ ಸ್ವಲ್ಪ ಏಟು ಬಿದ್ದಿರುತ್ತೆ. ಈ ಆಕ್ಸಿಡೆಂಟ್ ಸೌಂಡ್ ಕೇಳಿದಂತಹ ಆ ಆನಗೋಡು ಗ್ರಾಮದ ಜನ ಏನಿರ್ತಾರೆ ಎಲ್ಲರೂ ಕೂಡ ಹೊರಗಡೆ ಬಂದು ಆ ಆಕ್ಸಿಡೆಂಟ್ ನ ನೋಡ್ತಾ ಇರ್ತಾರೆ. ಆಗ ಅಲ್ಲೇ ಬಿದ್ದಿದ್ದಂತಹ ಶಂಕರ್ ನಾಗ್ ಅವರ ಹೆಂಡತಿ ಅರುಂಧತಿ ಶಂಕರ್ ನಾಗ್ ಜೋರಾಗಿ ಕಿರ್ಚುತ್ತಾ ಇರ್ತಾರೆ. ಅವರು ಕಿರ್ಚುತ್ತಾ ಶಂಕರ್ ಶಂಕರ್ ಅಂತ ಕಿರ್ಚುತ್ತಾ ಇರ್ತಾರೆ. ಆಗ ಅಲ್ಲಿದ್ದಂತಹ ಜನ ಎಲ್ಲ ಅವ್ರ ಹತ್ರ ಬಂದು ಯಾರಮ್ಮ ಶಂಕರ್, ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಶಂಕರ್ ನಾಗ್ ಅವರ ಪತ್ನಿ ಅರುಂಧತಿ ಶಂಕರ್ ನಾಗ್, ಅಲ್ಲಿ ಬಿದ್ದಿರೋದು ಶಂಕರ್ ನಾಗ್ ಅಂತ. ಆಗ ಅಲ್ಲಿದ್ದಂತಹ ಜನ ಎಲ್ಲ ಒಂದು ಸಲ ಬೆಚ್ಚಿ ಬಿಡ್ತಾರೆ. ಆಗ ಆ ಕಾರ್ನ ಹತ್ರ ಹೋಗಿ ನೋಡ್ತಾರೆ, ಶಂಕರ್ ನಾಗ್ ಅವರು ಇನ್ನೂ ಬದುಕಿರ್ತಾರೆ. ಇನ್ನೇನು ಕೊನೆ ಉಸಿರು ಎಳಿಬೇಕು ಅನ್ನೋಂಥ ಟೈಮ್ನಲ್ಲಿ ತುಂಬಾನೇ ನರಳ್ತಾ ಇರ್ತಾರೆ. ಈ ಆಕ್ಸಿಡೆಂಟ್ ಆದ ತಕ್ಷಣನೇ 3 ದಿನಗಳಿಂದ ಸೈಡ್ ನಲ್ಲೇ ನಿಂತಿದ್ದಂತಹ ಲಾರಿ ಪರಾರಿ ಆಗಿರುತ್ತೆ. ಈ ಕೇಸ್ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿದ್ರೂ ಸಹ ಈ ಕೇಸ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತಪ್ಪಿತಸ್ಥರಾಗ್ಲಿ ಆ ಲಾರಿ ಆಗ್ಲಿ ಹೊರಗಡೆ ಬರಲ್ಲ. ದಟ್ ಮೀನ್ಸ್ ಈ ಕೇಸ್ನ ರಾಜಕೀಯದವರು ಮುಚ್ಚಾಕಿರ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಗೊತ್ತಿರೋ ರೀತಿನಲ್ಲಿ ರಾಜಕೀಯದವರಿಗೂ ಹಾಗೆ ಶಂಕರ್ ನಾಗ್ ಅವರಿಗೂ ಕೂಡ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇವರ ಸಿನಿಮಾಗಳಲ್ಲಿ ಅರ್ಧಕ್ಕರ್ಧ ರಾಜಕೀಯದವರ ಆಪೋಸಿಟೇ ಇರ್ತಿದ್ವು. ಸೊ ಇವ್ರನ್ನ ಹೀಗೆ ಬಿಟ್ರೆ ಇದೇ ರೀತಿಯ ಸಿನಿಮಾಗಳು ಬಹಳ ಆಗ್ತೇವೆ ಅನ್ನೋಂಥ ಕಾರಣಕ್ಕೂ ಏನು ಇವ್ರನ್ನ ಈ ತರ ಆಕ್ಸಿಡೆಂಟ್ ಮಾಡಿಸಿದ್ರು ಅನ್ನೋದು ತುಂಬಾ ಕಡೆ ಅರ್ಧಾಡ್ತಾ ಇದ್ವು. ಸೊ ಈ ಕೊಲೆ ಬಗ್ಗೆ ತುಂಬಾ ಇಳಿಯೋದು ಬೇಡ ಅಂತ ಅನ್ಸುತ್ತೆ. ತುಂಬಾ ಇಳಿದಷ್ಟು ಈ ವಿಡಿಯೋಗೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಂಕರ್ ನಾಗ್ ಅವರು ಸತ್ತಿದ ಮೇಲೆ ಅವರ ಸಮಾಧಿ ಎಲ್ಲೂ ಕೂಡ ಇಲ್ಲ ಅಂತ. ಬಟ್ ತುಂಬಾ ಜನ ಅಂತಿರ್ತೀರಾ ಆನಗೋಡ್ನಲ್ಲೇ ಇವರ ಸಮಾಧಿ ಇದೆ ಅಂತ. ಬಟ್ ಆನಗೋಡ್ನಲ್ಲಿ ಇರೋದು ಇವರ ಸಮಾಧಿ ಅಲ್ಲ. ಇವರ ಹೆಸರಿನಲ್ಲಿ ಒಂದು ಸ್ಕೂಲ್, ಒಂದು ಕಾಲೇಜ್ ಇದೆ ಅಷ್ಟೇ. ಆ ಸ್ಕೂಲ್ನ ಹೆಸರನ್ನ ತುಂಬಾ ಜನ ಇದು ಸಮಾಧಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ನಟರು ಸತ್ರು ಅಂದ್ರೆ ಅವರಿಗೋಸ್ಕರ ಇಷ್ಟು ಜಾಗ, ಅವರ ಸಮಾಧಿಗೋಸ್ಕರ ಇಷ್ಟು ಜಾಗ ಅಂತ ಕೊಡ್ತಾ ಇರ್ತಾರೆ. ಬಟ್ ಶಂಕರ್ ನಾಗ್ ಅವರಿಗೆ ಹಾಗೆ ವಿಷ್ಣುವರ್ಧನ್ ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದ ಒಂದು ಸ್ವಲ್ಪ ಕೂಡ ಜಾಗ ಸಿಗಲ್ಲ. ಬಟ್ ಇವರು ಸತ್ತಿದ ಮೇಲೆ ಇವರ ಫ್ಯಾಮಿಲಿಗೆ ಮಾತ್ರ 21 ಲಕ್ಷ ರೂಪಾಯಿಗಳನ್ನ ಪರಿಹಾರ ಧನವಾಗಿ ಕೊಡಲಾಗಿತ್ತು ಅಂತ ಹೇಳಲಾಗುತ್ತೆ. ನನ್ನ ಸುತ್ತಮುತ್ತನೇ ತುಂಬಾ ಜನ ಹೇಳ್ತಾ ಇದ್ರು ಶಂಕರ್ ನಾಗ್ ಅವರ ಕೊಲೆಗೂ ಹಾಗೆ ರಾಜ್ಕುಮಾರ್ ಅವರಿಗೂ ಕೂಡ ತುಂಬಾನೇ ಇಂಟರ್ಲಿಂಕ್ ಇದೆ, ಈ ಕೊಲೆನ ಡಾಕ್ಟರ್ ರಾಜ್ಕುಮಾರ್ ಅವರೇ ಮಾಡಿಸಿರ್ಬೋದು ಅಂತ. ಬಟ್ ನಮಗೆ ಸಿಗ್ತಿರುವಂತಹ ಕೆಲವೊಂದು ಸಾಕ್ಷಿಗಳನ್ನ ನೋಡಿದ್ರೆ ಶಂಕರ್ ನಾಗ್ ಮತ್ತೆ ರಾಜ್ಕುಮಾರ್ ಅವರು ತುಂಬಾನೇ ಚೆನ್ನಾಗಿರ್ತಿದ್ರು, ತುಂಬಾನೇ ಖುಷಿಯಾಗಿರ್ತಾ ಇದ್ರು. ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಸಹ ಇರ್ತಾ ಇರ್ಲಿಲ್ಲ. ಬಟ್ ಕೆಲವೊಂದು ಸೋರ್ಸಸ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಸ್ವಲ್ಪ ಲಿಂಕ್ ಇರೋದು ರಾಜಕೀಯದವರು ಅಂತ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಡಾಕ್ಯುಮೆಂಟರಿ ಜೊತೆಗೆ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಈ 2 ಕಮೆಂಟ್ಗಳು. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.